ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಜಯಂತಿ ಪ್ರಯುಕ್ತ ವಚನ ಮತ್ತು ವಚನ ಪಾರಾಯಣ ಕಾರ್ಯಕ್ರಮ. ತನ್ನ ಶುಚಿ ಇಲ್ಲದವನ ದೇಹಾರವೇಕೆ, ದೇವರು ಕೊಡನೆಮ್ಮ ಭ್ರಾಂತನೇಕೆ, ಮನಕ್ಕೆ ಮನವೇ ಸಾಕ್ಷಿ ಸಾಲದೆ ಲಿಂಗ ತಂದೆ, ಹೆಂಗೆ ಮನ ಹಂಗೆ ನಿಮ್ಮ ಘನ, ತಪ್ಪದು ಕೂಡಲ ಸಂಗಮ ದೇವ. ವಚನದ ಭಾವಾರ್ಥ: ದೇಹ ಎಂದರೆ ಪೂಜೆ, ನೈವೇದ್ಯ ಎಂದು ಅರ್ಥ. ತನ್ನ ತನುವನ್ನು ಶುಚಿಯಾಗಿಸಿಕೊಳ್ಳದವನು ದೇವರನ್ನು ಎಷ್ಟು ಪೂಜಿಸಿದರೇನು, ಎಷ್ಟು ಪ್ರಾರ್ಥಿಸಿದರೇನು, ದೇವರು ಬೇಡಿದ್ದನ್ನು ಕೊಡಲು ಸಾಧ್ಯ ಸಿದ್ಧನಿದ್ದಾನೆ. ಅವರ ವಿಷಯದಲ್ಲಿ ಭಯ ಬೇಡ, ಭ್ರಾಂತಿ ಬೇಡ. ನಮ್ಮ ತನು ಮನಗಳಲ್ಲಿ ಅವರ ಕೃಪೆಗೆ ಯೋಗ್ಯವಾಗುವಂತೆ ಶುಚಿಯಿಂದ ಇಟ್ಟುಕೊಳ್ಳಬಹುದು. ಬಹಳ ಮುಖ್ಯವೆನ್ನುತ್ತದೆ ಅಪ್ಪ ಬಸವಣ್ಣನವರು. ನಮ್ಮ ಮನ ಎಷ್ಟು ಘನವಾಗಿರುತ್ತದೆಯೋ ಅಷ್ಟು ಬೇಗ ಪರಮಾತ್ಮನ ಕೃಪೆಗೆ ಪ್ರಾಪ್ತವಾಗುತ್ತದೆ. ಮನಸ್ಸಿನಂಥ ಮಹಾದೇವ ಎಂಬ ಗಾದೆಯಂತೆ ಕೇಳಿಲ್ಲವೇ? ಯಥಾ ದೃಷ್ಟಿ ತಥಾ ಸೃಷ್ಟಿ, ನಡೆದಷ್ಟು ದಾರಿ ದುಡಿದಷ್ಟು ಫಲ ಅಂಥೇಳಿ ಅಪ್ಪ ಬಸವಣ್ಣನವರು ಹೇಳಿದ್ದಾರೆ. ಮನವನ್ನು ಕಾಡುವ ಮಾಯೆಯ ವಿಷಯದಲ್ಲಿ ಅಪ್ಪ ಬಸವಣ್ಣನವರದು ಅತ್ಯಂತ ವಿಶಿಷ್ಟವಾದ ಚಿಂತನೆ. ನಮ್ಮ ದೇಶದ ಸಾಂಪ್ರದಾಯಿಕವಾಗಿ ಹೆಣ್ಣಿಗೆ ಮಾಯೆ ಎಂಬ ಪಟ್ಟ ಕಟ್ಟಿ ಜಡ ವಸ್ತುಗಳಾದ ಹೊನ್ನು ಮಣ್ಣಿನೊಂದಿಗೆ ಸಮೀಕರಿಸಲಾಯಿತು. ಇದರ ಬಗ್ಗೆ ತೀವ್ರವಾಗಿ ಆಲೋಚಿಸಿದ ಅಪ್ಪ ಬಸವಣ್ಣನವರು ತಮ್ಮ ಸುಪ್ರಸಿದ್ಧ ವಚನದಲ್ಲಿ ಹೀಗೆ ಹೇಳಿದ್ದಾರೆ: ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗುತ್ತದೆ ಎಂದು. ಪ್ರಪ್ರಥಮ ಮಹಿಳಾ ವಚನಕಾರ್ತಿಯಾದ ಜಗನ್ಮಾತ ಅಕ್ಕಮಹಾದೇವಿ ತಾಯಿಯವರು ಮತ್ತು ಅಕ್ಕನಾಗಲಂಬಿಕಾ ತಾಯಿಯವರು ಸೇರಿ 330 ಜನ 770 ಜನ ಅಮರಗಣಗಳನ್ನು ಅಪ್ಪ ಬಸವಣ್ಣನವರ ಕಾಲದಲ್ಲಿ 33 ಜನ ಮಹಿಳಾ ವಚನಕಾರ್ತಿಯರನ್ನು ಮಾಡಿ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಜಂಗಮ ಅನ್ನೋ ಹಾಗೆ ಅಪ್ಪ ಬಸವಣ್ಣನವರು ತಾವು ಒಬ್ಬರೇ ಶ್ರೇಷ್ಠರಾಗಲ್ಲದೆ ಕಿಂಗ್ ಆಗಲಾರ್ದೆ ಕಿಂಗ್ ಮೇಕರ್ ಆಗಿ ತಮ್ಮ ಜೊತೆಗಿದ್ದವ್ರಿಗೆಲ್ಲರಿಗೂ ವಚನದ ಬಗ್ಗೆ, ಬಸವ ತತ್ವದ ಬಗ್ಗೆ, ನಡೆಪುರುಷ, ನುಡಿಪುರುಷ, ಮನಪುರುಷ, ಭಾವಪುರುಷ ಅನ್ನೋ ಹಾಗೆ ಎಲ್ಲ ಜಗತ್ತಿಗೊಂದು ಉತ್ತಮ ಸಂದೇಶ ಕೊಟ್ಟು ಹೋಗಿದ್ದಾರೆ ನಮ್ಮ ಶಿವಶರಣರು ಅಂತ ಹೇಳ್ತಾ, ಅಪ್ಪ ಬಸವಣ್ಣನವ್ರನ್ನ ಎಷ್ಟು ಹಾಡಿ ಕೊಂಡಾಡಿದರೂ ಸಾಲದು. 900 ವರ್ಷದ ಹಿಂದನೇ ಹೆಣ್ಣು ಮಕ್ಕಳಿಗಾಗಿಯೇ 100ಕ್ಕೂ 100 ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಜಗತ್ತದಲ್ಲಿ ಬೇರೆ ಯಾವ ಧರ್ಮದವರು ಕೊಡದ ಸ್ವಾತಂತ್ರ್ಯವನ್ನು ನಮ್ಮ ಲಿಂಗಾಯತ ಧರ್ಮದಲ್ಲಿ, ವಿಶೇಷವಾಗಿ ಅಪ್ಪ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಅವ್ರನ್ನ ಎಷ್ಟು ಹಾಡಿಕೊಂಡಾಡಿದ್ರು ಸಾಲದು. ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಾ, ಸರ್ವರಿಗೂ ಶರಣು ಶರಣಾರ್ಥಿ.